ನಮ್ಮ ಜೊತೆಗೆ ನೂತನ ಸಚಿವರು ಇವತ್ತು ಖಾತೆ ಹಂಚಿಕೆ ಆಗಿರುವಂತಹ ವಿಜಯಾನಂದ್ ಕಾಶ್ಯಪ್ನವರು ಇದ್ದಾರೆ ಸರ್. ಸಣ್ಣ ಕೈಗಾರಿಕೆ ಅನ್ನುವಂಥ ಖಾತೆಯನ್ನ ತಮಗೆ ಕೊಟ್ಟಿದ್ದಾರೆ. ತಾವೇನಾದ್ರು ಈ ಖಾತೆ ಕೇಳಿದ್ರ ಹೇಗೆ ಸರ್? ಯಾವುದೇ ಖಾತೆ ನಾನು ಕೇಳಿರಲಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು, ನಮ್ಮ ವರಿಷ್ಠರಿಗೆ, ನಮ್ಮ AIC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವರ ವಿವೇಚನೆಗೆ ಬಿಟ್ಟಂಥದ್ದು. ಬಹುತೇಕ ನಾನು ಯಾವ ಖಾತೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಒಳ್ಳೆ ಖಾತೆ, ಜನರ ಪರವಾಗಿ ಕೆಲಸ ಮಾಡುವಂಥ ಖಾತೆಯನ್ನು ನಾನು ಇಷ್ಟಪಟ್ಟಿದ್ದೆ. ಬಹುತೇಕ ನಮ್ಮ ತಂದೆಯವರು ಕೂಡ 1999ರಲ್ಲಿ ಸನ್ಮಾನ್ಯ SM ಕೃಷ್ಣ ಸಾಹೇಬರ ಒಂದು ಸಂಪುಟದಲ್ಲಿ ಅವರು ಕೂಡ ಸಣ್ಣ ಕೈಗಾರಿಕಾ ಸಚಿವರಾಗಿದ್ದರು. ಅದೇ ಒಂದು ಭಾಗ್ಯ ಇವತ್ತು ನನಗೆ ಒದಗಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ. ಇಂತಹದ್ದೇ ಖಾತೆ ಬೇಕು ಅನ್ನುವಂಥದ್ದು ಅಂದ್ರೆ ಈ ಖಾತೆ ಸಹಜವಾಗಿ ಒಂದು ಆಸೆ ಇರುತ್ತೆ, ಇಂಥ ಖಾತೆಯಲ್ಲಿ ಕೆಲಸ ಮಾಡಿದ್ರೆ ಸಾರ್ವಜನಿಕವಾಗಿ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು ಅಂತ. ಅಂಥದ್ದೇನಾದ್ರೂ ನಿರೀಕ್ಷೆ ಯಾವ್ದಾದ್ರು ಇತ್ತೆ ಸರ್? ಇತ್ತು, ಸಹಜವಾಗಿ ಇರುತ್ತೆ. ಒಳ್ಳೆ ಖಾತೆ ಸಿಗಲಿ ಅಂತ ನಾವು ಬಯಸಿದ್ವಿ. ಬಂದಿದ್ದು ಭಾಗ್ಯ ಅಂತ ಭಾವಿಸಿ ಅದರಲ್ಲೇ ಸಂತೋಷಪಟ್ಟು ಅದಕ್ಕೆ ಆ ಇಲಾಖೆಗೆ ಏನು ನ್ಯಾಯನ ಒದಗಿಸಬೇಕು ಅದು ಖಂಡಿತವಾಗಿ ಹಿಂದೆ ಹಲವಾರು ಕೆಲಸಗಳಾಗಿದೆ. ವಿಜಯಾನಂದ್ ಕಾಶ್ಯಪ್ಪನವರ ಮೊದಲನೇ ಕೆಲಸ ಇಲಾಖೆಯಲ್ಲಿ ಏನು ಸರ್? ಖಂಡಿತವಾಗಿ ಆ ಇಲಾಖೆಯಲ್ಲಿ ಏನಿವತ್ತು ಮಾತ್ರವಾದ ಒಂದು ಜವಾಬ್ದಾರಿ ಇದೆ. ಯಾಕಂದರೆ ಸಣ್ಣ ಕೈಗಾರಿಕೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಭಾಳ ಹಿನ್ನಡೆಯನ್ನು ಕಾಣ್ತಾ ಇದೆ. ಆ ಒಂದು ಉನ್ನತೀಕರಣವನ್ನು ಮಾಡುವಂಥದ್ದು ಗುರಿ ಇದೆ ನನಗೆ. ಯಾಕಂದರೆ ಈ ಖಾತೆಯಲ್ಲಿ ನಮ್ಮ ತಂದೆಯವರಿದ್ದರು, ಆವಾಗ ನಾನು ಇನ್ನೂ ವಿದ್ಯಾರ್ಥಿ ಇದ್ದೆ. ಆ ಒಂದು ಅನುಭವವನ್ನು ತೆಗೆದುಕೊಂಡು ಮುಂದೆ ನಡೆಯುವಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಚಿವರಾದಂತಹ ವಿಜಯಾನಂದ್ ಕಾಶ್ಯಪ್ನವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.